ಸಿಎಂ ರಾಜಕೀಯ ಸಲಹೆಗಾರರಾಗಿದ್ದಂಥ BR ಪಾಟೀಲ್ ಅವರು ನಿನ್ನೆ ದಿಢೀರ್ನ ಏನು ಅಂತಾರೆ ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಿರ್ತಕ್ಕಂಥದ್ದು ಸದ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿದೆ. ಖುದ್ದು ನಮ್ಮ ಜೊತೆ ಏನು ಅಂತಂದರೆ ಕಾಂಗ್ರೆಸ್ನ ಹಿರಿಯ ಶಾಸಕರು ಮತ್ತು ಖುದ್ದು CM ಸಿದ್ದರಾಮಯ್ಯನವರ ಆಪ್ತ ಶಾಸಕರಿಂದ ಗುರುತಿಸಿಕೊಂಡಿರ್ತಕ್ಕಂಥ BR ಪಾಟೀಲ್ ಅವರು ಇದ್ದಾರೆ. ಅವ್ರನ್ನೇ ಕೇಳೋಣ ಯಾಕೆ ರಾಜೀನಾಮೆ ಕೊಟ್ಟರು ಮತ್ತು ಯಾವ ಕಾರಣ ಅಂತ. ಸರ್, ಭಾಳಷ್ಟು ಗೊಂದಲ ಇದೆ ಮತ್ತು ಸಾಕಷ್ಟು ಊಹಾಪೋಹಗಳಿದೆ ಸರ್. ತಮ್ಮ ರಾಜೀನಾಮೆ ಏನು ಹೇಳ್ತೀರಿ? ಈಗ ಈ ಊಹಾಪೋಹಗಳನ್ನು ಸೃಷ್ಟಿ ಮಾಡೋರು ನೀವೇ, ಈ ಸುದ್ದಿ ಹರಡಿಸೋರು ನೀವೇ, ಗೊಂದಲ ಸೃಷ್ಟಿ ಮಾಡೋರು ನೀವೇ. ನಾನು ಪತ್ರ ಬರೆದದ್ದು ನಿಜ, ಇವತ್ತು ಅದಕ್ಕೆ ಬದ್ಧನಾಗಿದ್ದೀನಿ. ಅವ್ರು ಕರೆದ್ರೆ ಹೋಗಿ ಮಾತಾಡ್ತೀನಿ, ಅದನ್ನೆಲ್ಲ ಬೇರೆಂಗೆ ಪಡಿಸಲ್ಲ. ಸಮಸ್ಯೆಗಳಿದ್ದಾವೆ, ಸಮಸ್ಯೆಗಳಿದ್ದರೆ ಅವ್ರ ಜೊತೆಗೆ ಮಾತಾಡ್ತೀನಿ. ಕರೆದ್ರೆ ಮಾತಾಡ್ತೀನಿ, ಕರೆದಿದ್ರೆ ಮಾತಾಡಲ್ಲ. ಆಫೀಸ್ ಆಫ್ ಪ್ರಾಫಿಟ್ ಬಗ್ಗೆ ಮಾತಾಡಿದ್ರಿ, ಅದು ಕ್ಲಿಯರ್ ಆಯಿತು. ಆಫೀಸ್ ಆಫ್ ನಾನು ಯಾವತ್ತೂ ರಾಜೀನಾಮೆ ಕೊಡಬೇಕು ಅಂತ ನಿರ್ಧಾರಕ್ಕೆ ಬಂದಿದ್ದೆ. ಇದು ಆಫೀಸ್ ಆಫ್ ಪ್ರಾಫಿಟ್ ಒಂದು ತೂಗತ್ತೆ ನಮ್ಮ ತಲೆ ಮೇಲಿತ್ತು. ಅದಕ್ಕೆ 2 ಸಲ ಅಮೆಂಡ್ಮೆಂಟ್ ಮಾಡಿದ್ರು, ರಾಜ್ಯಪಾಲರು ಸಹಿ ಹಾಕಿರಲಿಲ್ಲ. ಈಗ ಸಹಿ ಹಾಕಿದ್ದಾರೆ, ನಿರಾಳನಾಗಿದ್ದೀನಿ. ನನಗೆ ಸ್ವಾತಂತ್ರ್ಯ ಇದೆ, ನಾನು ರಾಜೀನಾಮೆ ಕೊಡ್ತೀನಿ. ಕೆಲವೊಂದು ಸಮಸ್ಯೆಗಳಿದೆ, ಇದ್ದಾವೆ, ಅನೇಕ ಸಮಸ್ಯೆಗಳಿದ್ದಾವೆ. ಸಮಸ್ಯೆಗಳಿಲ್ಲದೇ ನಾನು ಸುಮ್ಮನೆ ಮಾಡಿಲ್ಲ, ಅವ್ರ ಜೊತೆ ಮಾತಾಡ್ತೀನಿ. ತಮ್ಮ ರಾಜೀನಾಮೆನ BJP ಅಸ್ತ್ರ ಮಾಡ್ಕೊತಿದೆ, ಕಾಂಗ್ರೆಸ್ನಲ್ಲಿ ಇವಾಗ ಸ್ಟಾರ್ಟ್ ಆಯಿತು ಅಂತ. BJP ತಮ್ಮ ಮನೆ ಜಗಳ ಮೊದಲು ಬಗೆಹರಿಸ್ಕೊಳ್ಳಿ. ಬೀದಿಗೆ ಬಂದು ರಂಪ ಮಾಡ್ತಾ ಇದ್ದಾರೆ. ನಮಗೆ ಹೇಳುವಂಥ ನೈತಿಕತೆ ಬುದ್ಧಿ ಅವರಿಲ್ಲ. ಸರ್, ಈಗ CM ತಮ್ಮನ್ನು ಕರೆದು ಮಾತಾಡ್ತೀನಿ ಅಂತ ಹೇಳಿ CM ಕರೆದ್ರೆ ಖಂಡಿತ ಹೋಗ್ತೀನಿ. ನಾನು ಅವರ ಆತ್ಮೀಯ ಸ್ನೇಹ ಯಾವತ್ತೂ ಕಳ್ಕೊಳ್ಳಲ್ಲ. ಕರೆದ್ರೆ ಹೋಗಿ ಮಾತಾಡ್ತೀನಿ. ಅಲ್ಲ ಸರ್, ಹಿಂದೆನೂ ಕೂಡ ಅನೇಕ ಬಾರಿ ಹೇಳಿದ್ರಿ ಕೆಲವೊಂದಿಷ್ಟು ಅಭಿವೃದ್ಧಿ ಕೆಲಸಗಳಿಗೆ ನಾವು ಧ್ವನಿ ಎತ್ತಕ್ಕಾಗ್ತಿಲ್ಲ ಅಂಥೇಳಿ, ಆ ಥರದ್ದೇನಾದರೂ? ಈಗ ಇದನ್ನೆಲ್ಲ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನಾವು ಚರ್ಚೆ ಮಾಡಿದ್ದೀವಿ, ಆದರೂ ಏನೂ ಆಗಲಿಲ್ಲ. ಅದಕ್ಕೆ ನಾನು ರಾಜೀನಾಮೆ ಕೊಟ್ಟೆ. ಮತ್ತು ಈಗ CM ವಾಪಸ್ ತೊಗೊಂಡ್ರೆ ಸರ್? ವಾಪಸ್ ತೊಗೊಳ್ಳಲ್ಲ. ಯಾವುದೇ ಕಾರಣಕ್ಕೂ ಭಾಳ ಸಂತೋಷದಿಂದ ಒಬ್ಬ ಶಾಸಕನಾಗಿ ಸಕ್ರಿಯವಾಗಿ ಅವ್ರ ಜೊತೆಗಿರ್ತೀನಿ. ಜನರ ಅಭಿವೃದ್ಧಿ ಕ್ಷೇತ್ರ ಕೆಲಸನೂ ಮಾಡ್ತೀನಿ. ಇವಿಷ್ಟು ಏನಂತಾರೆ ಕಾಂಗ್ರೆಸ್ನ ಹಿರಿಯ ಶಾಸಕರಾದಂಥ BR ಪಾಟೀಲ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ದತ್ತಾತ್ರೇಯ ಪಾಟೀಲ್, TV9 ಕಲಬುರಗಿ.